ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ರಶ್ಮಿಕಾ ಮಂದಣ್ಣ ಮೊದಲ ಸಿನಿಮಾಗೆ ಮುದ್ದು ಸೊಸೆ ಧಾರಾವಾಹಿಯ ನಟ ತ್ರಿವಿಕ್ರಮ್ ಹೀರೋ. ಪಕ್ಕ ಬಾಲಿವುಡ್ಗೆ ಹೋಗೇ ಹೋಗ್ತೀರಾ ನೋ ಡೌಟ್ ಅಂತ ನಾನು ಆಗಲೇ ರಶ್ಮಿಕಾಗೆ ಹೇಳಿದ್ದೆ. ರಶ್ಮಿಕಾಗೆ ಆಗಲೇ ಸಖತ್ ನಾಲೆಡ್ಜ್ ಮತ್ತು ಕಾಂಟ್ಯಾಕ್ಟ್ಸ್ ಇತ್ತು. ರಶ್ಮಿಕಾ ಈಗಲೂ ಹಾಗೆಯೇ ಇದ್ದಾರೆ, ಬೆಳೆದಿದ್ದಾರೆ ಅನ್ನೋದೆಲ್ಲ ಅವರಿಗೆ ಇಲ್ಲ ಎಂದು ಮುದ್ದು ಸೊಸೆ ಧಾರಾವಾಹಿಯ ನಟ ತ್ರಿವಿಕ್ರಮ್ ಹೇಳಿಕೊಂಡಿದ್ದಾರೆ. ವಿಶೇಷ ಅಂತಂದರೆ ರಶ್ಮಿಕಾ ಮೊದಲ ಸಿನಿಮಾಗೆ ತ್ರಿವಿಕ್ರಮ್ ಹೀರೋ. ರಶ್ಮಿಕಾ ಮಂದಣ್ಣ ನಟಿಸಿದ ಮೊದಲ ಸಿನಿಮಾ ಗೆಳೆಯರೇ ಗೆಳತಿಯರೇ ಟೇಕ್ ಆಫ್ ಆಗಲಿಲ್ಲವೇಕೆ? ರಶ್ಮಿಕಾ ಮಂದಣ್ಣ ಮೊದಲ ಸಿನಿಮಾದಲ್ಲಿ ತ್ರಿವಿಕ್ರಮ್ ಹೀರೋ. ಬಾಲಿವುಡ್ಗೆ ನೀನು ಪಕ್ಕ ಹೋಗ್ತೀಯಾ ಅಂತ ಅಂದೇ ಭವಿಷ್ಯ ನುಡಿದಿದ್ರಂತೆ ವಿಕ್ರಮ್. ಗೆಳೆಯರೇ ಗೆಳತಿಯರೇ ಅನ್ನೋ ಕನ್ನಡದ ಸಿನಿಮಾ ರಶ್ಮಿಕಾ ಮಂದಣ್ಣ ಅವರ ಮೊದಲ ಸೈನ್ ಮಾಡಿದ ಪ್ರಾಜೆಕ್ಟ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಆ ಸಿನಿಮಾ ನಿಂತು ಹೋಯಿತು. ಈ ಬಳಿಕ ಬಂದ ಕಿರಿಕ್ ಪಾರ್ಟಿ ಸಿನಿಮಾ ರಶ್ಮಿಕಾ ಅವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿತ್ತು. ಸದ್ಯ ಬಹುಬೇಡಿಕೆ ನಟಿಯಾಗಿ ರಶ್ಮಿಕಾ ಗುರುತಿಸಿಕೊಂಡಿದ್ದಾರೆ. ಅಂದಹಾಗೆ ರಶ್ಮಿಕಾ ಅವರ ಮೊದಲ ಸಿನಿಮಾ ಗೆಳೆಯರೇ ಗೆಳತಿಯರೇ ದಲ್ಲಿ ಮುದ್ದು ಸೊಸೆ ನಟ ತ್ರಿವಿಕ್ರಮ್ ಹೀರೋ ಅನ್ನೋದೇ ವಿಶೇಷ. ರಶ್ಮಿಕಾ ಮಂದಣ್ಣ ಮೊದಲ ಸಿನಿಮಾದ ಹೀರೋ. ಹೌದು, ನಮ್ಮ ಸಿನಿಮಾ ಹೀರೋಯಿನ್ ರಶ್ಮಿಕಾ ಅವರು. ನಮ್ಮ ಗೆಳೆಯರೇ ಗೆಳತಿಯರೇ ಸಿನಿಮಾಗೆ ಸಾಯಿ ಕೃಷ್ಣ ಸರ್ ಡೈರೆಕ್ಟರ್. ಅವರದ್ದು ಇದು ಎರಡನೇ ಸಿನಿಮಾ. ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು. ಇನ್ನೋವೇಟಿವ್ ಅವರು ಪ್ರೊಡ್ಯೂಸರ್ಸ್. ಆಗ ರಶ್ಮಿಕಾ ಸಿನಿಮಾದಲ್ಲಿ ಎರಡನೇ ಜೋಡಿ. ನನ್ನ ಜೋಡಿ ಬೇರೆ ಇದ್ದರು. ಇನ್ನೊಬ್ಬರು ಹೀರೋಗೆ ರಶ್ಮಿಕಾ ಜೋಡಿಯಾಗಿದ್ದರು. ಇದು ಕಾಲೇಜ್ ಸ್ಟೋರಿ ಸಿನಿಮಾ. ಕಿರಿಕ್ ಪಾರ್ಟಿ ಬರದೇ ಇದ್ದು ಈ ಸಿನಿಮಾ ಬಂದಿದ್ರೆ ಇದು ಮತ್ತೊಂದು ಕಾಲೇಜ್ ಸ್ಟೋರಿ ಜಾನರ್ ಆಗಿತ್ತು. ಪ್ರಾಪರ್ PU ಮತ್ತು ಡಿಗ್ರಿ ಇಂಥವರಿಗೆ ಒಳ್ಳೆ ಸಿನಿಮಾ ಇದು. ಸ್ಟಾರ್ ಹೀರೋಯಿನ್ ರಶ್ಮಿಕಾ ಬಗ್ಗೆ ತ್ರಿವಿಕ್ರಮ್ ಮಾತು. ರಶ್ಮಿಕಾ ಇಂದಿಗೂ ಹಾಗೇ ಇದ್ದಾರೆ. ಅವತ್ತಿನ ರಶ್ಮಿಕಾ ಇಂದಿಗೂ ಹಾಗೇ ಇದ್ದಾರೆ. ರಶ್ಮಿಕಾನ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ನಾವು ಸಿನಿಮಾದಲ್ಲಿ ಒಂದು ಸೀನ್ ಮಾಡಿದ್ವಿ. ಸಾಯಿಶ್ ಅಂತ ಇದ್ದ. ಅವನು ಸಿನಿಮಾದಲ್ಲಿ ಮೂರನೇ ಜೋಡಿ. ನಾನು, ಸಾಯಿಶ್ ಮತ್ತು ರಶ್ಮಿಕಾಗೆ ಒಂದು ಸೀನ್ ಇತ್ತು. ಈಗ ಸಿನಿಮಾದಲ್ಲಿ ನಾನಿ ಮತ್ತು ಸುದೀಪ್ ಸರ್ ಮತ್ತು ಸಮಂತಾ ಅವರದ್ದು ಒಂದು ಸೀನ್ ಇದೆಯಲ್ಲ, ಅದೇ ತರಹದ್ದು ಒಂದು ಸೀನ್ ಅದು. ಆ ಸೀನ್ ಮಾಡ್ತಾ ನಾನು ಅವಳಿಗೆ ಹೇಳಿದ್ದೆ, ನೀವು ಪಕ್ಕ ಬಾಲಿವುಡ್ಗೆ ಹೋಗೇ ಹೋಗ್ತೀರಾ ನೋ ಡೌಟ್ ಅಂತ. ಆಗಲೇ ರಶ್ಮಿಕಾಗೆ ಸಖತ್ ನಾಲೆಡ್ಜ್ ಇತ್ತು. ಹಾಗಾಗಿ ನಿಮಗೆ ಒಂದು ಚಾನಲ್ ಬೇಕು ಅಷ್ಟೇ ಹೋಗೋದಕ್ಕೆ. ಆದರೆ ನೀನು ಅದನ್ನು ರೀಚ್ ಆಗ್ತೀಯಾ ಅಂತ ನಾನು ಅವತ್ತೇ ಹೇಳಿದ್ದೆ. ಸಾಯಿ ಕೃಷ್ಣ ಇವತ್ತಿಗೂ ಫೋನ್ ಮಾಡಿದಾಗ ಅಂತೂ ಕಳಿಸ್ಬಿಟ್ಟಿಯಲ್ಲ ಬಾಲಿವುಡ್ಗೆ ಅಂತಾರೆ. ಆಗಲೇ ಅಷ್ಟು ಶಿಸ್ತುಬದ್ಧ ಮತ್ತು ಸಖತ್ ಹಾರ್ಡ್ ವರ್ಕಿಂಗ್ ಇದ್ರು ರಶ್ಮಿಕಾ. ಅವರು ಅಲ್ಲಿರಲು ಅರ್ಹರು ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ. ರಶ್ಮಿಕಾ ಇಂದಿಗೂ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಆ ಗ್ರೂಪ್ನಲ್ಲಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಇನ್ನು ಬೆಳೆದು ಬಿಟ್ಟಿದ್ದೀನಿ ಅಂತ ಮಾತನಾಡಿಸದೇ ಇರುವ ಥರ ಏನೂ ಇಲ್ಲ. ನಾವೊಂದು ಕಾಂಟ್ರಾಕ್ಟ್ ಮಾಡಿಸಿ ಕೆಲಸ ಗಿಟ್ಟಿಸಿಕೊಂಡು ನಾಳೆ ನನ್ನಿಂದ ಬಂತು ಅಂತ ಹೇಳುವುದಕ್ಕಿಂತ ನಾವಾಗಿಯೇ ಕೆಲಸ ಗಿಟ್ಟಿಸಿಕೊಳ್ಳಬೇಕು ವಿಕ್ರಮ್ ಅಂತ ರಶ್ಮಿಕಾ ಹೇಳಿದರು. ನಾನು ಯಾವತ್ತೂ ಏನೂ ಕೇಳುವುದಕ್ಕೆ ಹೋಗಿಲ್ಲ. ನಾವು ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡಿ ಮಾತನಾಡಿರುವುದು ಇದೆ, ಮೆಸೇಜ್ ಮಾಡಿರೋದು ಇದೆ. ಅದನ್ನು ತೋರಿಸಿಕೊಳ್ಳಲೇಬೇಕು, ಹೇಳಿಕೊಳ್ಳಬೇಕು ಅನ್ನೋದಿಲ್ಲ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ ಎಂದು ತ್ರಿವಿಕ್ರಮ್ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು.